ಹಲೋ ನಮಸ್ಕಾರ ಸ್ನೇಹಿತರೆ. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಮಳೆ ಆಗಿಬಿಟ್ಟು ಎಲ್ಲ ಕಡೆ ಫುಲ್ ಕೂಲ್ ತುಂಬ ಹ್ಯಾಪಿಯಾಗಿದ್ದೀವಿ. ಆಮೇಲೆ ನಾನಿದು ತೋರಿಸ್ತಾ ಇರೋದು ವಾಲ್ ಕ್ಲಾಕು, ಹೊಸ ವಾಲ್ ಕ್ಲಾಕ್ ತೊಗೊಬಂದಿದ್ದೀವಿ. ಇದು ನೋಡಿ ಹಳೆ ವಾಲ್ ಕ್ಲಾಕು. ಇದು ಎಷ್ಟು ವರ್ಷದಿಂದ ಅಂದರೆ ಒಂದು 8 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇಷ್ಟೇ ಚಿಕ್ಕ ವಾಲ್ ಕ್ಲಾಕ್ನ ತೊಗೊಂಡಿದ್ದು ನಾವು ಫಸ್ಟು ಮನೆಯಿಂದ ಹೊರಗಡೆ ಬಂದಾಗ ತೊಗೊಂಡಿರೋದು. ಇದು ಇಷ್ಟು ವರ್ಷ ಬಂತು. ಈಗ ಚೇಂಜ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಇದನ್ನು ತೊಗೊಂಬಂದಿದ್ದಾರೆ. ಅದು ಸ್ವಲ್ಪ ಸ್ಲೋ ಆಗ್ತಾಯಿತ್ತು, ಒಂದು ಹಾಫ್ ಆನ್ ಅವರು 1 ಅವರು ಹಿಂದೆ ಉಳಿತಾಯಿತ್ತು. ಅದಕ್ಕೋಸ್ಕರ ಅಂತ ಹೇಳಿ ತೊಗೊಂಡು ಬಂದ್ವಿ. ಅದೆಷ್ಟು ಸೆಲ್ ಹಾಕಿದರೂ ಓಡಲೇ ಇಲ್ಲ. ಇದು ನೋಡಿ ಚೆನ್ನಾಗಿದೆ ಅಲ್ವಾ, ಸಾಸರ್ ಕಪ್ ಇರುತ್ತಲ್ಲ ಆ ಥರ ಡಿಸೈನು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಆಮೇಲೆ ಬೆಳಗ್ಗೆ ಟಿಫನ್ಗೋಸ್ಕರ ಅಂತ ಅಲಸಂದೆ ವಡೆ ಮಾಡೋಣ ಅಂದ್ಕೊಂಡೆ. ಮಸಾಲೆ ಅಲಸಂದೆ ವಡೆನ ನೈಟೇ ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್. ರಾತ್ರಿಯೇ ನೆನೆಸಿಟ್ಟು ತುಂಬ ಜನ ಇದ್ವಿ ನಾವು. ಊರಿಂದ ಅಮ್ಮ ಮತ್ತು ತಂಗಿ ಬಂದಿದ್ದರು. ಅದಕ್ಕೋಸ್ಕರ ಮತ್ತು ನಾವು ಅಷ್ಟು ಜನ ಒಂದು ಅರ್ಧ kg ಅಲಸಂದೆ ಕಾಳನ್ನ ಮತ್ತು 1 ಸ್ಪೂನಷ್ಟು, 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿದ್ದೆ. ಸ್ವಲ್ಪ ಅದರ ಇದು ಆಗಲಿ, ಹಿಡ್ಕೊಳ್ಳಿ, ವಡ ಬಿಚ್ಚಿ ಬೀಳಬಾರ್ದಲ್ಲ, ಗಟ್ಟಿಯಾಗಿ ಬರಲಿ ಅಂತ ಹೇಳಿ ಅಷ್ಟೇ. ಅದನ್ನು ಅಮ್ಮನೇ ರುಬ್ತಾ ಇದ್ದಾರೆ. ಏನು ಸ್ಪೆಷಲ್ಲು ಈ ರೆಸಿಪಿದು ಅಂತ ಹೇಳಿದರೆ, ಎಲ್ಲ ರೆಸಿಪಿ ಆಗಲಿ ಅಡುಗೆ ಆಗಲಿ ನಮ್ಮ ಮನೇಲಿ ಏನೇ ಮಾಡಿದ್ರು ಪ್ರತಿಯೊಂದು ನಾನೇ ಮಾಡಬೇಕಾಗಿತ್ತು. ಈ ವಡದ ಸ್ಪೆಷಲ್ಲು ಅಮ್ಮ ಮಾಡ್ತಾಯಿದ್ದಾರೆ. ಅಮ್ಮನ ಸ್ಪೆಷಲ್ ವಡ ಇದು. ಅಮ್ಮನೇ ರುಬ್ಕೊಂಡು ಮಿಕ್ಸರ್ಗೆ ಹಾಕೋತಾ ಇದ್ದಾರೆ. ಏನೇನು ಬೇಕು ಏನೇನಿಲ್ಲ ಕೊಟ್ಟೆ ನಾನು. ನೋಡಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದಾರೆ. ಅಲಸಂದೆ ಕಾಳನ್ನ ಚೆನ್ನಾಗಿ ರುಬ್ಕೊಳ್ಳಿ, ಗಟ್ಟಿಯಾಗಿರಬೇಕು. 1-2-3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ಇದು ಕ್ವಾಂಟಿಟಿ ತುಂಬ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ನೀವು ನೋಡ್ಬಿಟ್ಟು ಕಡಿಮೆನ ಹಾಕ್ಕೊಳ್ಳಿ, ಕಡಿಮೆ ಮಾಡೋದಾದರೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಜ್ವಾನನ ಕೈಯಲ್ಲಿ ತಿಕ್ಕಿ ಹಾಕಿದರು ಅಮ್ಮ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. 1-2-3 ಕರಿಬೇವಿನ ಕಡ್ಡಿನ ಕೈಯಲ್ಲೇ ಕಟ್ ಮಾಡಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದು ನೋಡಿ 10-12 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಕೊಂಡ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ವಿ. ಮಸಾಲ ವಡ ಅಲ್ವಾ, ಮತ್ತು ಹಸಿಮೆಣಸಿನ್ಕಾಯಿ ತುಂಬ ಸೊಪ್ಪ ಇತ್ತು, ಅದಕ್ಕಾಗಿ ನಾವು ಜಾಸ್ತಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆವರೆಗೂ ನೆನೆಯೋದಕ್ಕೆ ಇಡಬೇಕು. ಅದು ನೆನೀತಾ ಇರಲಿ, ನಾವು ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಒಂದು ಬಟ್ಲಷ್ಟು ಕೊಬ್ಬರಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಪುಟಾಣಿ, 1-2 ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಸಕ್ಕರೆ, ಅಷ್ಟೆಲ್ಲನೂ ಹಾಕ್ಕೊಂಡು ಮಿಕ್ಸರ್ಗೆ ಹಾಕೋಬೇಕಾಗುತ್ತೆ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸರ್ಗೆ ಹಾಕಿದ ಮೇಲೆ ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡೋಣ ಚಟ್ನಿಗೆ. ಅಮ್ಮ ಬಂದಿರೋದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ತುಂಬ ದಿನ ಆಗಿತ್ತು, ನಾನು ಊರಿಗೆ ಹೋಗೋಕ್ಕಾಗಿರಲಿಲ್ಲ, ಅವರು ಬಂದಿರಲಿಲ್ಲ, ಹಾಗಾಗಿ ತುಂಬ ಖುಷಿ ಆಯಿತು. ಅಮ್ಮ ಬಂದು ಅವರೇ ಮಾಡಿದರು ವಡಾನ, ಎಲ್ಲನೂ ಅವರೇ ಮಾಡಿದರು. ನಾನು ಹೊರಗಡೆ ಮಕ್ಕಳ ಟ್ಯೂಷನ್ನು, ಅವ್ರಿಗೆ ಸ್ನಾನ ಮಾಡಿಸೋದು, ಅವ್ರಿಗೆ ಟಿಫನ್ ಹಾಕ್ಕೊಡೋದು ಬರೀ ಇದೇ ಆಯಿತು. ಅದಕ್ಕೆ ನೀನು ನಿನ್ನ ಮಕ್ಕಳಿಗೆ ರೆಡಿ ಮಾಡೋಗವ, ನಾನು ಮಾಡ್ತೀನಿ ಅಂತೇಳಿ ಅಮ್ಮನೇ ಮಾಡಿದರು. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದಾರೆ. ಇವಾಗ 1-2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ತಾರೆ. ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಇವಾಗ ನಾವು ಚಟ್ನಿಗೆ ಹಾಕಿರೋ ರುಬ್ಬಿಕೊಂಡಿರೋ ಕೊಬ್ಬರಿ ಎಲ್ಲ ಇದರೊಳಗೆ ಹಾಕಿ ನಮಗೆ ಯಾವ ಥರ ಕನ್ಸಿಸ್ಟೆಂಟಿ ಬೇಕು ನೋಡಿಕೊಂಡು, ಇದು ಗಟ್ಟಿ ಇದೆ, ನಮಗೆ ಯಾವ ಥರ ಬೇಕು ಅಷ್ಟು ನೀರು ಹಾಕ್ಕೊಂಡು ಅದಕ್ಕೂ ಮಿಕ್ಸರಲ್ಲೇ ನೀರನ್ನ ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಯಾವುದೋ ಕನ್ಸಿಸ್ಟೆಂಟಿ ಒಳಗೆ ಬೇಕಲ್ವ, ಗಟ್ಟಿ ಬೇಕಾದರೆ ಗಟ್ಟಿ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಬೇಕಾದರೆ ಮೀಡಿಯಮ್ಮು, ಆ ಥರ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಾಡ್ಕೋಬೇಕಾಗುತ್ತೆ ಚಟ್ನಿನ. ಚಟ್ನಿ ರೆಡಿ ಆಗೋಯ್ತು. ಇವಾಗ ಒಂದು ಬಾಣಲೆ ಇಡ್ತಾ ಇದ್ದಾರೆ. ವಡ ಕರಿಯೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಟ್ಟರು ಅಮ್ಮ. ನಾನು ಅಷ್ಟೊತ್ತಾಗಲೇ ಮಕ್ಕಳಿಗೆ ಸ್ನಾನ ಮಾಡಿಸಿ
ರೆಡಿ ಮಾಡಿಸಿದ್ದೆ ನನ್ನ ಮಗನಿಗೆ. ಒಂದು ಕೂತ್ಕೊಂಡಿದ್ದ ಟಿಫನ್ ಮಾಡಬೇಕು ಅಂತ. ನೀರಿನ ಬಾಟ್ಲಿ ಎಲ್ಲ ತುಂಬ್ಕೊಂಡಿದ್ದೇ ಇರುತ್ತಲ್ಲ, ಹೋಗ್ಬೇಕಂದ್ರೆ ಗಡಿಬಿಡಿ. ಡೈಲಿ ನಾನು ಒಬ್ಬಳೇ ಇರ್ತಿದ್ದೆ, ಗುದ್ದಾಡ್ತಿದ್ದೆ, ಒಬ್ಬಳೇ ಓಡಾಡ್ತಿದ್ದೆ. ಇವತ್ತು ಅಮ್ಮ ಮತ್ತು ತಂಗಿ ಇರೋದ್ರಿಂದ ನನಗೆ ಸ್ವಲ್ಪ ರಿಲೀಫ್ ಆಯಿತು. ತುಂಬ ಕೆಲಸ ಮಾಡಿದರು ಅಮ್ಮನೂ ಮತ್ತು ತಂಗಿ. ಅಮ್ಮ ಟಿಫನ್ ಮಾಡಿದರೆ, ತಂಗಿ ಪಾತ್ರೆ ತೊಳೆಯೋದು, ಕಸ ಹೊಡ್ಬೋದು ತಂಗಿ ಮಾಡಿದ್ರು. ಹಾಗಾಗಿ ಅಷ್ಟೊಂದು ವರ್ಕ್ ಪ್ರೆಷರ್ದು, ಮನೆ ಕೆಲಸದ್ದು ನನಗೆ ಪ್ರೆಷರ್ ಬೀಳಿಲ್ಲ. ನೋಡಿ ವಡೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ. ನಾವು ಬಟ್ಲಲ್ಲೂ ಹೇಗೋ ಮಾಡ್ತಿದ್ವಿ, ಅಮ್ಮ ಕೈಯಲ್ಲಿನೇ ಮಾಡ್ತಾಯಿದ್ದಾರೆ. ಆಮೇಲೆ ಇದು ಉದ್ದಿನ ವಡದಷ್ಟು ಸಾಫ್ಟ್ ಆಗಿರಲ್ಲ ಹಿಟ್ಟು, ಯಾಕಂದರೆ ಅಲಸಂದಿ ಕಾಳುಗಳ ಮೇಲೆ ಸಿಪ್ಪೆ ಇರುತ್ತಲ್ಲ, ಹಾಗಾಗಿ ಸಾಫ್ಟ್ ಆಗಿರಲ್ಲ, ತರಿಯಾಗಿ ಬರುತ್ತೆ. ಮಸಾಲೆ ವಡೆ ತಿನ್ನೋದಕ್ಕೆ ಬಾಯಲ್ಲಿ ಟೇಸ್ಟ್ ಇರುತ್ತೆ, ಮೇಲ್ಗಡೆ ಎಲ್ಲ ಗರಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಆ ಥರ ವಡೆನ ಫ್ರೈ ಮಾಡ್ತಾಯಿದ್ದಾರೆ ಎಣ್ಣೆಯಲ್ಲಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಜಾಸ್ತಿ ಉರಿನ ಇಟ್ಬಿಟ್ರೆ ಏನಾಗುತ್ತೆ, ಮೇಲ್ಗಡೆ ಎಲ್ಲ ಬೇಗ ಕಪ್ಪಾಗಿಬಿಡುತ್ತೆ, ಒಳಗಡೆ ಹಸಿ ಹಾಗೆ ಬಿಡುತ್ತೆ, ಹಿಟ್ಟು ಹಾಗೆ ಉಳಿದಿರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತುಂಬ ಹೊತ್ತು ಇದನ್ನು ಡೀಪ್ ಹಾಕಿ ಫ್ರೈ ಮಾಡಬೇಕಾಗುತ್ತೆ. ತುಂಬ ಲೋ ಫ್ಲೇಮಲ್ಲೂ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಎಣ್ಣೆನ ಹೀರ್ಕೊಂಡ್ಬಿಡುತ್ತೆ. ಜಾಸ್ತಿ ಎಣ್ಣೆ ಹೀರ್ಕೋಬಾರ್ದು ಅಂತ ಹೇಳಿದರೆ ಒಂದು ಮೀಡಿಯಮ್ ಸೈಜಲ್ಲಿ ಇಟ್ಟು ಡೀಪ್ ಫ್ರೈನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅಮ್ಮನ ಕೈ ರುಚಿ ಬೇರೆ, ಸಖತ್ತಾಗಿ ಎಲ್ಲರೂ ಬ್ಯಾಟಿಂಗ್ ಮಾಡಿದ್ವಿ, ಏನೂ ಉಳಿಸ್ಲಿಲ್ಲ, ಎಲ್ಲನೂ ಖಾಲಿ ಮಾಡಿದ್ವಿ, ಅಷ್ಟೊಂದೆಲ್ಲ ತಿಂದ್ವಿ. ತುಂಬ ಅಂದರೆ ತುಂಬಾ ಆಗಿತ್ತು. ಒಂದು ದೊಡ್ಡ ಬುಟ್ಟಿಯಲ್ಲಿ ಒಂದು ಬುಟ್ಟಿ ಫುಲ್ ಆಗಿತ್ತು, ಅರ್ಧ kg ಅಲ್ವಾ, ತುಂಬಾ ಆಗಿತ್ತು. ಎಲ್ಲರೂ ತುಂಬಾ ಚೆನ್ನಾಗಿ ತಿಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ವಡ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ವೆರೈಟಿ ಆಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋಗೆ ವಾಯ್ಸ್ ಕೊಡುವಾಗ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಫ್ರೆಂಡ್ಸ್. ಏನಾದರೂ ತೊಂದರೆ ಆಗಿದ್ದರೆ ಸಾರಿ. ಹೊರಗಡೆ ನೀರು ಬಂದಿತ್ತು, ಬಟ್ಟೆ ತೊಳ್ತಾಯಿದ್ರು, ಸ್ಕೂಲೆಲ್ಲ ಸೂಟಿ ಇರೋದ್ರಿಂದ, ಮಕ್ಕಳೆಲ್ಲ ಮನೆಯಲ್ಲಿರೋದ್ರಿಂದ ಆ ಥರದ್ದು ಡಿಸ್ಟರ್ಬೆನ್ಸ್ ಬೇರೆ ಇತ್ತು. ಅದಕ್ಕೆ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಪ್ಲೀಸ್ ಸಾರಿ. ನಿಮ್ಮ ಅಮೂಲ್ಯವಾದ ಟೈಮ್ನ ಕೊಟ್ಟು ನಮ್ಮ ವೀಡಿಯೋಸ್ನ ನೋಡ್ತಾ ಇರೋ ಎಲ್ರಿಗೂ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್, ಟೇಕ್ ಕೇರ್.